ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ದಯವಿಟ್ಟು ಕಮೆಂಟ್ಸ್ಗಳನ್ನು ಬರೆಯುವುದನ್ನು ತಾವುಗಳು ಮರೆಯಬೇಡಿ ಸರ್. ಒಂದು ಲೈಕು ಹಾಗೂ ಒಂದು ಶೇರು. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಈಗಾಗಲೇ ನಾವು ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯೂನಿಟ್ ಟೆಸ್ಟು, ಇಂಗ್ಲೀಷ್ ಫಿಕ್ಸ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟು, ಇಂಗ್ಲೀಷ್ಗೆ 1 ಅಂಕದ ಪ್ರಶ್ನೆಗಳು ಏನು ಬರುತ್ತವೆ, ಫಿಕ್ಸ್ ಕ್ವಶನ್ಸು 2 ಅಂಕದ ಪ್ರಶ್ನೆಗಳು, 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳಿಗೆ ಕ್ವಶನ್ ವಿತ್ ಆನ್ಸರ್ ಈಗಾಗಲೇ ನಾನು 3 ಚಾಪ್ಟರಿನ ಮೇಲೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್ಲು ಹೆವನ್ನು ಹಾಗೂ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಇನ್ನೂ ಹೆಚ್ಚಿಗೆ ಏನು ಹೇಳುವುದಿಲ್ಲ, ಆಯಿತಾ? ಯಾಕಂದರೆ ವಿಡಿಯೋ ಮಾಡುತ್ತಿರುವಂಥದ್ದು ಇವತ್ತು ನಾನು ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟುಗೆ ಇರುವಂತಹ ಸಿಲೆಬಸ್ಸಿನ ಮೇಲೆ. ಆರ್ಟ್ಸ್, ಕಾಮರ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳೇ, ಕನ್ನಡ ವಿಷಯದಲ್ಲಿ ನಿಮಗೆ ಇರುವಂತಹ ಸಿಲೆಬಸ್ಸು ಡಿಸೆಂಬರ್ ತಿಂಗಳಲ್ಲಿ ನಡೆಯಬೇಕಾಗಿರುವಂತಹ ಯೂನಿಟ್ ಟೆಸ್ಟು, ಅದನ್ನು ಕನ್ನಡದಲ್ಲಿ ದ್ವಿತೀಯ ತ್ರೈಮಾಸಿಕ ಪರೀಕ್ಷೆ ಅಂತ ಕರೆಯುತ್ತೇವೆ. ಪದ್ಯ ಭಾಗದಿಂದ ಬೆಳಕು ಜಾವ 2ನೇಯದ ಮುಂಬೈ ಜಾತಕ 3ನೇಯ ಒಂದು ಹೂ ಹೆಚ್ಚಾಗಿ ಇಡುತ್ತೇನೆ ಹಾಗೂ ಗದ್ಯ ಭಾಗದಿಂದ ಪ್ರೋಸ್ ಗಣಿಗಳ ಬೆಳ್ಳಿ ಲೋಟ ಬದುಕನ್ನು ಪ್ರೀತಿಸಿದ ಸಂತ. ದೀರ್ಘ ಗದ್ಯದಿಂದ ಕೃಷ್ಣೇಗೌಡನ ಆನೆ. ಅಧ್ಯಾಯಗಳು 7, 8 ಹಾಗೂ 9 ಆಗಿರುತ್ತೆ. ಭಾಷಾಭ್ಯಾಸ ಅಂತ ಹೇಳಿದರೆ ಗ್ರಾಮರ್ ಪಾರ್ಟಲ್ಲಿ ನುಡಿಗಟ್ಟುಗಳ ಸ್ವಂತ ವಾಕ್ಯಗಳ ಬಳಕೆ, ತತ್ಸಮ ತದ್ಭವಗಳು, ಗುಣವಾಚಕ ಪದಗಳು, ಅನುಕರಣಾವಯ, ಪದಗಳ ಅರ್ಥ, ನಾನಾರ್ಥ ಪದಗಳು, ನಿಷೇಧಾರ್ಥಕ ಪದಗಳು, ಪ್ರಬಂಧ ರಚನೆ, ಪತ್ರಲೇಖನೆ ಇವೆಲ್ಲವೂ ಕೂಡ ನಿಮ್ಮ ಯೂನಿಟ್ ಟೆಸ್ಟುಗೆ ಇರುವಂತಹ ಸಿಲೆಬಸ್ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ರೆಕಮೆಂಡನ್ನು ಮಾಡಿ. ರೀಸನ್ ಇಷ್ಟೇ, ಹೆಲ್ಪಿಂಗ್ ಹ್ಯಾಂಡ್ಸ್ಗಳಾಗಿ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ ದೇವರು ನಿಮ್ಮ ಜೊತೆ ಸದಾ ಇರುತ್ತಾನೆ. ಹಾಗಾಗಿ ದೇವರು ಒಂದು ಮಾತನ್ನು ಹೇಳ್ತಾನೆ, ಐ ವಿಲ್ ಬಿ ದೇರ್ ವಿತ್ ದೋಸ್ ಹೂಸ್ ಹಾರ್ಟ್ಸ್ ಆರ್ ಮೆಲ್ಟೆಡ್ ಅಂತ. ಯಾರ ಹೃದಯಗಳು, ಯಾರ ಮನಸ್ಸು ನುಚ್ಚು ಚೂರಾಗಿದೆಯೋ, ಯಾರ ಮನಸ್ಸನ್ನು ತಾವುಗಳು ನೋವಿಸಿದರೋ, ಆ ನೋವು ಇರುವಂತಹ ಮನಸ್ಸಿನಲ್ಲಿ ನಾನು ಇರುತ್ತೇನೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗತ್ತಾ? ನಿಮ್ಮ ಎನಿಮೀಸ್ ಅಂತ ನೀವೇನು ಹೇಳ್ತೀರೋ, ನಾನು ಅವರ ಬಳಿನಲ್ಲಿ ಇರುತ್ತೇನೆ ಅಂತ ಹೇಳ್ತಾನೆ ದೇವರು. ಎನಿಮೀಸು ಅಂತ ಹೇಳಿದಾಗ ತಾನೇ ತಾವು ಅವರ ಮನಸ್ಸನ್ನು ನೋವು ಮಾಡೋದು. ನೀವು ನಿಮ್ಮ ತಂದೆ ತಾಯಿಗಳ ಮನಸ್ಸನ್ನು ನೋವು ಮಾಡ್ತೀರಲ್ವಾ ಭಾಳ, ಇನ್ಕ್ಲೂಡಿಂಗ್ ಐ, ಹೌದಲ್ವಾ? ಆ ದೇವರು ಎಲ್ಲಿರ್ತಾನೆ ಗೊತ್ತಾ? ಅಂಥವರ ಮನಸ್ಸಿನಲ್ಲಿ ಇರ್ತಾನೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದೇವರನ್ನು ಒಲಿಸಿಕೊಳ್ಳಲು ಒಂದೇ ಒಂದು ದಾರಿ, ಯಾರ ಮನಸ್ಸನ್ನು ನೋವಿಸಬೇಡಿ. ನೋಡಿ, ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಸಿಲೆಬಸ್ ಯೂನಿಟ್ ಟೆಸ್ಟುಗೆ ಏನೆಲ್ಲ ಇದೆ ಅಂತ ನಿಮಗೆ ತಿಳಿಸ್ತಾ ಇದ್ದೇನೆ. ಸೆಕೆಂಡ್ ಇಯರ್ PUC ಯೂನಿಟ್ ಟೆಸ್ಟುಗೆ ಇರುವಂಥ ಸಿಲೆಬಸ್ ಏನು ಅಂತ ಹೇಳಿದರೆ ಇಂಗ್ಲೀಷ್ ಸಿಲೆಬಸ್, ಆರ್ಟ್ಸು, ಕಾಮರ್ಸು ಹಾಗೂ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳೇ. ಈ ಒಂದು ಡೌಟ್ಸ್ ಕೇಳಿದರು ಒಬ್ಬರು, ಸರ್ ಇದು ನಮ್ಮ ಡಿಸ್ಟಿಕ್ಗೂ ಅಪ್ಲಿಕೇಬಲ್ ಆಗುತ್ತಾ ಅಂತ. ಎಲ್ಲ ಡಿಸ್ಟಿಕ್ಗಳಿಗೂ ಇಡೀ ಕರ್ನಾಟಕದಲ್ಲಿ PUC ಓದುತ್ತಿರುವ ಮಕ್ಕಳಿಗೆ ಈ ಒಂದು ಸಿಲೆಬಸ್ ಅಪ್ಲಿಕೇಬಲ್ ಆಗುತ್ತೆ. ಇದರಲ್ಲಿ ಒಂದು ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡ್ತೇನೆ. ಕೆಲವೊಂದು ಜಿಲ್ಲೆಗಳಲ್ಲಿ ಚಾಪ್ಟರ್ 8 ಮಿಡ್ ಟರ್ಮ್ ಎಕ್ಸಾಮ್ಗೆ ಆಗಿರಲಿಲ್ಲ, ಆ ಚಾಪ್ಟರ್ 8 ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಟೋಟಲ್ಲು ನಿಮಗೆ 4 ಪಾಠಗಳನ್ನು ಇಲ್ಲಿ ನೀಡಲಾಗುತ್ತೆ. 4 ಚಾಪ್ಟರ್ಸ್ 8ರಿಂದ ಪ್ರಾರಂಭ ಆದರೆ 11ಕ್ಕೆ ಸ್ಟಾಪ್ ಆಗುತ್ತೆ. 9ನೇ ಪಾಠದಿಂದ ನಿಮ್ಮ ಕಡೆ ಏನಂತೀರ ಯೂನಿಟ್ ಟೆಸ್ಟುಗಿದ್ರೆ 12ನೇ ಪಾಠಕ್ಕೆ ಎಂಡ್ ಆಗುತ್ತೆ. ಟೆಕ್ಸ್ಟ್ ಬುಕ್ಕಿಂದ ನಿಮಗೆ ಪ್ರೋಸು ಹಾಗೂ ಪೊಯೆಟ್ರಿ ಸೆಷನ್ನಿಂದ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ಕುವೆಂಪುರವರು ಬರೆದಿರುವಂತಹ ಪದ್ಯ ಇದೆ. ಟು ದ ಫುಡ್ ಫ್ರಮ್ ವಿ ಚೈಲ್ಡ್ ಪಾಠ ಪದ್ಯ 8, ಪಬ್ಲೋ ನೆರಡಾ ಬರೆಯುವಂತಹ ಒಂದು ಪದ್ಯ ಅದು ಕೂಡ ಇದೆ. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ, ಜಾರ್ಜ್ ಮೈಕ್ಸ್ ಬರೆದಿರುವಂತಹ ಈ ಒಂದು ಕತೆ ಕೂಡ ಇದೆ. ನಂತರದಲ್ಲಿ ದಿ ವೋಟರ್ ಅಂತ ಇದೆ ಹಾಗೂ ವೇರ್ ದೇರ್ ಇಸ್ ಎ ವೀಲ್. ಇನ್ನೊಂದು ಪಾಠ ಆ್ಯಡ್ ಮಾಡಿಬಿಡ್ತಿದ್ರೆ ಅಲ್ಲಿಗೆ ಪೂರ್ತಿ ಸಿಲೆಬಸ್ಸೇ ಕಂಪ್ಲೀಟ್ ಆಗುತ್ತೋ, ಮರೆತು ಬಿಟ್ಟಾರೆ ಅನ್ಸುತ್ತೆ. ಏನಿಹೋ ತಮಾಷೆ ಮಾಡ್ತಾಯಿದ್ದೀನಿ. 4 ಪಾಠಗಳು ಮಾತ್ರ ನಿಮ್ಮ ಯೂನಿಟ್ ಟೆಸ್ಟುಗೆ ಕೊಡುವಂಥದ್ದು. ವರ್ಕ್ ಬುಕ್ಕಲ್ಲಿ ನೋಡೋದಾದರೆ ಅಂತ ಹೇಳಿದರೆ ನಿಮ್ಮ ಗ್ರಾಮರಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಪ್ಯಾಸೇಜ್ ಬರುತ್ತೆ, ಒಂದು ಪೊಯೆಟ್ರಿ ಫಾರ್ ಕಾಂಪ್ರಿಹೆನ್ಸಿವ್ ಅಂತ ಬರುತ್ತೆ, ಲೆಟರ್ ರೈಟಿಂಗ್ ಕೂಡ ಕೊಡ್ತಾರೆ, ಪ್ಯಾಸಿವ್ ವಾಯ್ಸ್ ಕೂಡ ಕೊಡ್ತಾರೆ, ಲಿಂಕರ್ಸು,
ರಿಪೋರ್ಟೆಡ್ ಸ್ಪೀಚ್ ಇರುತ್ತೆ, ನೋಟ್ ಮೇಕಿಂಗ್ ಇರುತ್ತೆ. ಇವೆಲ್ಲವೂ ಕೂಡ ನಿಮ್ಮ ನಿಮ್ಮ ಯೂನಿಟ್ ಟೆಸ್ಟ್ಗೆ ಇರುವಂತಹ ಸಿಲೆಬಸ್ ಆಗಿರುತ್ತೆ. ನಂತರದಲ್ಲಿ ಹಿಂದಿಯನ್ನು ನಾವು ನೋಡೋದಾದರೆ ಬಹಳ ಜನ ಹಿಂದಿಗೆ ಹೊಡೆದಾಡ್ತಾ ಇದ್ದೀರಾ. ನಾನು ಒಂದೇ ಹೇಳುವಂಥದ್ದು, ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ಮಿಡ್ ಟರ್ಮ್ ಎಕ್ಸಾಮಿನ ಹಿಂದಿ ಕ್ವಶನ್ ಪೇಪರನ್ನು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಉಚಿತವಾಗಿ ನಿಮಗೆಲ್ಲರಿಗೂ ಕೂಡ ಲಭ್ಯವಿದೆ, ಎಲ್ಲೂ ಸಿಗಲ್ಲ. ಹಾಗಾಗಿಯೇ ನಾನು ಹೇಳುವಂಥದ್ದು. ನೀವು ಹಿಂದಿ ಸಿಲೆಬಸ್ಸನ್ನು ನೋಡೋಣ. ಈಗ ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟು ಫಾರ್ ದಿ ಅಕಾಡೆಮಿಕ್ ಇಯರ್ 2024 ಡಿಸೆಂಬರ್ ತಿಂಗಳಲ್ಲಿ ನಡೆಯಬೇಕಾಗಿರುವಂಥದ್ದು. ಗದ್ಯ ಭಾಗದಿಂದ ನಿಮಗೆ ಏನೆಲ್ಲ ಇದೆ ಹಾಗೂ ಪದ್ಯ ಭಾಗದಿಂದ ಇದನ್ನು ಫ್ಲ್ಯಾಶ್ ಹೊಡ್ಕೊಂಡ್ರೆ ಸಾಕು. ಮತ್ತು ನನಗೆ ಅದು ಕೊಡಿ ಇದು ಕೊಡಿ ಅಂತ ಎಲ್ಲ ಕೇಳಬೇಡಿ, ಆಯಿತಾ. ಕವಿತಾ ನೋಡ್ಬೋದು, ಆಯಿತಾ. ಬಿಹಾರಿ ಕೆ ದೋಹೆ, ನಂತರದಲ್ಲಿ ಆಧುನಿಕ ಕವಿತಾ ಕೂಡ ಅಲ್ಲಿ 2 ಕೂಡ ಇದೆ ನಿಮಗೆ. ಅಪಠಿತ ಭಾಗ ಅಂತ ಹೇಳಿದರೆ ಏನಂತೀರ ನೀವು, ಸಪ್ಲಿಮೆಂಟರಿ ರೀಡರ್ನಲ್ಲಿ 1 ಪಾಠ ಇದೆ, ಪೇಜ್ ನಂಬರ್ 169 to 176 ತನಕ ಇದೆ. ವ್ಯಾಕರಣ ಅಂತ ಇದೆ. ವ್ಯಾಕರಣ ಅಂತ ಹೇಳಿದರೆ ಗ್ರಾಮರ್ ಪಾರ್ಟು. ಈ ಗ್ರಾಮರ್ ಪಾರ್ಟಲ್ಲಿ ನಿಮಗೆಲ್ಲರಿಗೂ ಕೂಡ ವಾಕ್ಯ ಶುದ್ಧ ಕೀಜಿಯೇ ಇದೆ, ಹೌದಲ್ವಾ. ಈ ರೀತಿಯ ಉಪಸರ್ಗ ಇದೆ, ಪ್ರತ್ಯೇಕ ಇದೆ, ಅನೇಕ ಶಬ್ದಕ್ಕೆ ಲಿಯೇ ಏಕ ಶಬ್ದ ಲಿಖಿಯೇ ಇದೆ, ಸೂಚ್ಯಾಂಕ ಬದಲಿಯೇ ಅಂತ ಇದೆ, ಸೂಚನಾ ಸಾರ ಅಂತ ಹೇಳಿದರೆ ಮೇಲೆ ಕೊಟ್ಟಿರುವ ಹಾಗೆ ಕೆಳಗಡೆ ಉತ್ತರಗಳನ್ನು ಬರೀರಿ ಅಂತ. ನಮ್ಮ ಸಂಸ್ಕೃತ ಸಿಲೆಬಸ್ಸನ್ನು ನೋಡೋದಾದರೆ ಪಠ್ಯಾಂಶದಿಂದ ಇದೆ, ವ್ಯಾಕರಣ ಇದೆ. ಇವೆಲ್ಲವೂ ಕೂಡ ತಾವುಗಳ ಫ್ಲ್ಯಾಶ್ ಹೊಡ್ಕೊಂಡ್ರೆ ನಿಮಗೆ ಸಿಲೆಬಸ್ ಗೊತ್ತಾಗುತ್ತೆ. ಸಂಸ್ಕೃತ ಉರ್ದು ಸಿಲೆಬಸ್ಸನ್ನು ನೋಡೋದಾದರೆ ನನ್ನ ಪ್ರೀತಿಯ ಉರ್ದು ವಿದ್ಯಾರ್ಥಿಗಳೇ, ಉರ್ದು ತೆಗೆದುಕೊಂಡು ಓದುತ್ತಿರುವ ಕನ್ನಡ ಬದಲಾಗಿ ಸಂಸ್ಕೃತ ಬದಲಾಗಿ ಹಿಂದಿ ಬದಲಾಗಿ ಈ 4ರಲ್ಲಿ ಯಾವುದೋ ನಿಮಗೆ ಆಪ್ಷನ್ ಇರುತ್ತೆ, ಹೌದಲ್ವಾ. ಕನ್ನಡನಾದರೂ ಓದ್ಬೋದು, ಹಿಂದಿನಾದರೂ ಓದ್ಬೋದು, ಉರ್ದುನಾದರೂ ಓದ್ಬೋದು, ಆದರೆ ಇಂಗ್ಲೀಷ್ ಮಾತ್ರ ಕಂಪಲ್ಸರಿ ಆಗಿರುತ್ತೆ. ಬನ್ನಿ, ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ ಫಾರ್ ದಿ ಅಕಾಡೆಮಿಕ್ ಇಯರ್ ನೋಡೋದಾದರೆ ಯಾವುದು ನಮ್ಮ ಉರ್ದು ಪ್ರೋಸು 7 to 10 ಲೆಸನ್ಸ್ ಇದೆ ಅಂತ ಹೇಳಿದರೆ 3 ಪಾಠಗಳು 4 ಆಗುತ್ತೆ. ಪೋಯಟ್ರಿ ಸೆಷನಲ್ಲಿ ಮತ್ತೆ 4 ನಜಮ್ ಇದೆ, ಹಾಗೂ 7 ರಿಂದ 10 ಅಂತ ಹೇಳಿದರೆ ಮತ್ತೆ 4 ಗಜಲ್ ಇದೆ. ಇದು ಮುಗೀತು ಕತೆ ಇವ್ರದ್ದು ಉರ್ದುನವ್ರದ್ದು. 4 ಪಾಠಗಳು, 4 ಪದ್ಯಗಳು, 4 ಗಜಲ್ಲು, 2 ಕಿತ್ತೆ, ಹಾಗೂ ಗ್ರಾಮರ್ ಭಾಗದಿಂದ ಮಕ್ತೂಬ್, ಆಯಿತಾ. ಇವೆಲ್ಲ ಮಾಡ್ತೀರಿ ನೀವು ತರ್ಜುಮಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೀರಿ ಅಂತ ಆ ಒಂದು ಭರವಸೆಯೊಂದಿಗೆ ಎಲ್ಲ ವೀಡಿಯೋಸ್ಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂನಿಟ್ ಟೆಸ್ಟು.